ಬೇಕರಿಗೆ ಹೋಗಿ ದುಬಾರಿ ಬೆಲೆ ಸ್ವೀಟ್ನ ತಂದು ತಿನ್ನೋದಕ್ಕಿಂತ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಜಸ್ಟ್ ನಿಮಗೆ ಈ ಅಂಗನವಾಡಿಯಲ್ಲಿ ಸಿಗೋಂಥ ಹಾಲಿನ ಪೌಡರಿಂದ ಇಷ್ಟು ಟೇಸ್ಟಿಯಾಗಿ ಸ್ವೀಟ್ನ ಮಾಡ್ಬೋದು ಅಂತ ಖಂಡಿತವಾಗ್ಲೂ ನೀವು ನಂಬೋದಿಲ್ಲ, ನಂಬಲೇಬೇಕು. ತುಂಬ ಟೇಸ್ಟಿಯಾಗಿ ಈ ಸ್ವೀಟ್ನ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ಒಂದು ಪ್ಯಾನ್ನ ತೊಗೊಳ್ಳಿ, 1.5 ಕಪ್ ಆಗೋಷ್ಟು ನಾನು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಆನ್ ಮಾಡ್ಕೊಂಡಿಲ್ಲ. 1.5 ಕಪ್ ಆಗೋಷ್ಟು ಹಾಲಿನ ಪುಡಿಗೆ ಅರ್ಧ ಕಪ್ ಆಗೋಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ, ಅಂದರೆ ಕಾಯಿಸಿ ಆರಿಸಿರೋಂಥ ಹಾಲು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ವಿಸ್ಕರಿಂದ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ಗ್ಯಾಸನ್ನು ಹಾಕಿ ಹಾಲಿನ ಪೌಡರ್ ಜೊತೆ ಹಾಲನ್ನು ಮಿಕ್ಸ್ ಮಾಡಬೇಡಿ, ಬೇಗ ಗಂಟುಗಳಾಗ್ಬಿಡುತ್ತೆ. ಸ್ವೀಟ್ ಕೂಡ ನಿಮಗೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಈ ಥರ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ಕ್ರೀಮಿ ಸ್ಟ್ರಕ್ಚರ್ಗೆ ಬರಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ನಾನು ಶುಗರ್ ಪೌಡರ್ನ ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಪೌಡರ್ ಮಾಡಿಕೊಂಡೇ ತೊಗೊಳ್ಬೇಕು. ಇದೆಲ್ಲ ಸಕ್ಕರೆ ಪೌಡರ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಕಲರ್ಗೆ ಅಂತೇಳಿ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ, ಅಂದರೆ ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಯೆಲ್ಲೋ ಕಲರ್ ಕೂಡ ಹಾಕ್ಕೊಳ್ಬೋದು, ಆರೆಂಜ್ ಕೂಡ ಹಾಕ್ಕೊಳ್ಬೋದು. ಬೇಡ ಅನ್ನೋದು ಸ್ಕಿಪ್ ಮಾಡಿಕೊಂಡು ಬರೀ ವೈಟ್ ಕಲರ್ ಸ್ವೀಟಲ್ಲೇ ನೀವು ಮಾಡ್ಬೋದು. ಬಟ್ ನಾನು ಸ್ವಲ್ಪ ಫ್ಲೇವರ್ ಚೆನ್ನಾಗಿಲ್ಲ ಅಂತೇಳಿ ಇದಕ್ಕೆ ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕೈ ಬಿಡದೆ ಇರೋ ಥರ ಮಿಕ್ಸ್ ಮಾಡಿದರೆ ಇದು ಕಂಪ್ಲೀಟಾಗಿ ಸ್ವೀಟ್ ಸ್ಟ್ರಕ್ಚರ್ಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಇದು ತುಂಬ ಪೇಷನ್ಸಿಂದ ಸಮಯ ಹಿಡಿಯುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡ್ರೆ ಬೇಗ ತಳ ಬಿಡುತ್ತೆ. ಸ್ವೀಟ್ ಅದಕ್ಕೆ ಬರೋ ತನಕ ಒಂದು 20 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದ ಮುಟ್ಟಿದ ತಕ್ಷಣ ನೋಡಿ ಈ ಥರ ಉಂಡೆಗಳಾಗಬೇಕು. ಅದಾದಮೇಲೆ ನಾನೀಗ ಒಂದು ಪ್ಲೇಟ್ಗೆ ಅಥವಾ ಟ್ರೈನ ತೊಗೊಳ್ಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಟ್ರೈ ಇದ್ದರೆ ಟ್ರೈ ಕೂಡ ತೊಗೊಳ್ಬೋದು. ಈ ಥರ ಸ್ವೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಉಂಡೆ ಕೂಡ ಮಾಡ್ಕೊಂಡು ತಿನ್ಬೋದು. ಒಂದು ಸಲ ಸ್ಪೂನಿಂದನೋ ಅಥವಾ ಬಟರ್ ಪೇಪರಿಂದನೂ ಚೆನ್ನಾಗಿ ನಾದ್ಕೊಂಡು ಇದನ್ನು 1 ಅವರ್ ಚೆನ್ನಾಗಿ ರೆಸ್ಟ್ಗೆ ಬಿಡಬೇಕು. ನಿಮ್ಗೆ ಬೇಕಾದಂಥ ಸೈಜಲ್ಲಿ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಬಟ್ ನಾನು ಒಂದು ಮುಚ್ಚುಣಿಕೆ ಸಹಾಯದಿಂದ ಈ ಥರ ರೌಂಡ್ ಶೇಪಲ್ಲಿ ಸ್ವೀಟ್ನ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಸ್ಟ್ ಟ್ರೈ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.